ಮೊದಲಿಗೆ ನಾನು ರಾಧಾ ಪಾಟೀಲ್ ಮೇಡಮ್ ಅವ್ರನ್ನ ಕರಿತಿದ್ದೀನಿ. ಅವರು ಅವರ ಅನುಭವವನ್ನು ಎಲ್ಲ ಜೊತೆ ಹಂಚ್ಕೋತಾರೆ. ನಮಸ್ಕಾರ. KSY ಫ್ಯಾಮಿಲಿಗೆ ನನ್ನ ಎಲ್ಲರೂ ನೀವು ಕಮರ್ಸ್ಗೆಲ್ಲ ನಮಸ್ಕಾರ ಸರ್. ನಾನು ಈ KSY ಫ್ಯಾಮಿಲಿಗೆ ಸೇರಿಕೊಂಡು ಆಲ್ಮೋಸ್ಟ್ ಇವಾಗ 1.5 ಹತ್ತತ್ರ ಆಗ್ತಾಯಿದೆ. ಬಟ್ ಇದರಲ್ಲಿ ನನಗೆ ಲಾಸ್ಟ್ ಇಯರಲ್ಲಿನೇ ಸಾರಿ ಹಲೋ 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 ಸರ್, ನಾನು ರಾಧಾ ಪಾಟೀಲ್ ಅಂತ LIC ಏಜೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಈ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ನಾನೊಂದು 10 ಇಯರ್ಸ್ ಆಗಿತ್ತು. ಇದರಲ್ಲಿ ನನಗೆ ಯಾವುದೋ ಒಂದು ಏನು ಮಾಡಬೇಕು ಅನ್ನೋದು ಏನು ಗೊತ್ತಾಗ್ತಾ ಇರಲಿಲ್ಲ. ಜಸ್ಟ್ ಈ KSYಗೆ ಸೇರಿದ್ದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಒಬ್ಬರು ಶ್ರೀನಿವಾಸ್ ಸರ್ ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು, ಅವರು ಆಫೀಸಿಗೆ ಬಂದರು. ನಾನು ಒಂದು ಸ್ವಲ್ಪ ಹೇಳಿದೆ, ನನಗೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ನಮ್ಮ ಹಸ್ಬೆಂಡ್ ಜಾಬ್ ಹೋಯಿತು. ಸೊ ಫ್ಯಾಮಿಲಿ ಲೀಡ್ ಮಾಡೋಕ್ಕೆ ತುಂಬ ಕಷ್ಟ ಆಗಿರುವಂಥ ಟೈಮ್. ಆಲ್ಮೋಸ್ಟು ನನಗೊಬ್ಬಳಿಗೆ ಅಲ್ಲ, ಆಲ್ಮೋಸ್ಟ್ ಸುಮಾರು ಜನಕ್ಕೆ ಅದು ಆಗಿದೆ. ಸೊ ಕೆಲವರಂತೂ ಊರುಗಳು ಬಿಟ್ಟು ಜಾಬ್ ಬಿಟ್ಟು ಹೊರಟೋಗಿದ್ದಾರೆ. ಸೊ ಅದರಲ್ಲೂ ನಮಗೂ ಒಂದು ಸ್ವಲ್ಪ ಎಫೆಕ್ಟ್ ಆಗಿರೋ ಟೈಮ್ ಉಂಟು. ಎಲ್ಲರಿಗೂ ಆಗಿದೆ, ಅದು ನನಗೂ ಒಂದು ಸ್ವಲ್ಪ ಫೀಲ್ ಆಯಿತು. ಬಟ್ 1 ವರ್ಷ ಹೇಗೋ ಸರ್ವೈವ್ ಮಾಡಿದ್ವಿ. ಆದ್ರೂ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮೈಂಡಲ್ಲಿ, ಇನ್ನರ್ ಪೀಸೇ ಇರಲಿಲ್ಲ. ಸೊ ಆದರೂ ನನಗೊಂದು ಅದು LIC ಸರ್ವಿಸ್ ಮಾಡಬೇಕು ಅನ್ನೋದೊಂದು ಹ್ಯಾಪಿನೆಸ್ ಇತ್ತು. ಫ್ರೀಯಾಗಿ ನಾನು ಸರ್ವಿಸ್ ಮಾಡ್ತಾಯಿದ್ದೆ. ಅದೊಂದು ಇದು ನೋಡಿಬಿಟ್ಟು ಸರ್ ಬಂದು, ನಿಮಗೆ ಇಷ್ಟೊಂದು ನಿಮಗೇನೋ ಸಮ್ ಫೀಲಿಂಗ್ ಇದೆ ನಿಮಗೆ, ನಾನು ನಿಮ್ಗೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ನೀವು ಓಪನ್ ಹಾರ್ಟೆಡಿಂದ ಬಂದು ನೀವು ನನ್ನ ಜೊತೆಗೆ ಬಂದು ಒಂದು ಕ್ಲಾಸ್ ಅಟೆಂಡ್ ಮಾಡಿ 1 ಡೇ ಮಾತ್ರ, ಆಮೇಲೆ ನಿಮ್ಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಯಾಕಂದರೆ ಅದರಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ, ನಿಮಗೆ ನೋಡಿ ಅಂತ ಹೇಳಿದ್ರು. ನಾನು ಇವರೇನು ನನಗೂ ಜಸ್ಟ್ ಬಿಕಾಸ್ ಆಫ್ ಅವ್ರು ಪಾಲಿಸಿ ಕೊಡ್ತಾರಲ್ಲ ಅನ್ನೋದಕ್ಕೋಸ್ಕರ ನಂದೇನು ಹೋಗುತ್ತೆ, ಒಂದು ಸಲ ಹೋಗಿ ಟ್ರೈ ಮಾಡಿದ್ರೆ ಏನಿದೆ ನೋಡೋಣ, ಅದು ಜಸ್ಟ್ ಫಾರ್ ಚೆಕ್ ಮಾಡೋಕ್ಕೆ ಇದರಲ್ಲಿ ನಾನು ಬಂದೆ. ಅವ್ರ ಮಿಸ್ಸಸ್ಸು ಎಲ್ಲರೂ ಸೇರಿ ಜೊತೆಗೆ ಬಂದರು. ಸಮ್ ಫೀಲಿಂಗ್, ಇಲ್ಲಿ ಸೇಫ್ಟಿನೂ ಇದೆ ಅಂತ, ಯಾರೋ ಕರೆದ ತಕ್ಷಣ ನಾನು ಎಲ್ಲೋ ಬಂದು ಇದು ಮಾಡಬಾರ್ದಲ್ಲ ಅಂತ ಅಂದ್ಬಿಟ್ಟು. ಸೊ ಬಂದ ತಕ್ಷಣ ನನಗೆ ಗುರುಗಳ ಕ್ಲಾಸಲ್ಲಿದ್ದರು. ಸ್ಮಾಲ್ ಇದಾಗಿತ್ತು. ಇದರಲ್ಲಿ ಏನು ಹೇಳ್ಕೊಡ್ತಾರೆ ಇವರು ಅಂತ, 1 ದಿವಸದಲ್ಲಿ ಏನು ಮೆಡಿಟೇಷನ್ ಹೇಳ್ಕೊಡ್ತಾರೆ. ಯೋಗ ಅಂದರೆ ನಾನು ಈ ಸ್ಪಿರಿಚುವಲ್ ಬಗ್ಗೆ ನನ್ನ ತಲೆಯಲ್ಲೇ ಇರಲಿಲ್ಲ. ಯೋಗ ಅಂದ ತಕ್ಷಣ ಬಾಡಿ ಎಕ್ಸಸೈಸು ಆ ಥರದಲ್ಲಿರುತ್ತೆ, ಅದಕ್ಕೂ ನಮ್ಮ ಮೈಂಡ್ಗೂ ಏನು ಲಿಂಕ್ ಇದೆ, ಸೊ ಸಮಥಿಂಗ್ ಏನೋ ಇದೆ ಇದರಲ್ಲಿ ಅಂತ ಅಂದ್ಕೊಂಡು ತಿಳ್ಕೊಳ್ಳೋಕ್ಕೋಸ್ಕರ ಓಪನ್ ಮೈಂಡಿಂದ ಕೂತ್ಕೊಂಡಿದ್ದೆ. ಸೊ ನೀಟಾಗಿ 1 ಡೇ ಕ್ಲಾಸು ಚೆಕ್ ಮಾಡಿದೆ, ಈಗ ಬೇಕಾಗಿರೋ ಕ್ವಶನ್ಸು ಅದೆಲ್ಲ ಆದಮೇಲೆ ನಾನು ಆಲ್ಮೋಸ್ಟ್ 18 ಡಿಸೆಂಬರಿಂದ ನಾನು ಗುರುಗಳು ಹೇಳ್ದಂಗೆ ಮೆಡಿಟೇಷನ್ ಎಲ್ಲ ಮಾಡಿದೆ. ಒಂದು 15 ಡೇಸು ಆಗಿಲ್ಲ, ಒಂದು 8 ಡೇಸಲ್ಲಿ ನನಗೆ ಬೇಕಾಗಿರೋಂಥ ಸ್ಮಾಲ್ ಚಿಕ್ಕ ಗೋಲ್ಸ್ ಇಟ್ಕೊಳ್ಳೋಕೆ ಹೇಳಿದ್ರು. ಅದು ಪಾಸಿಟಿವ್ ಆಗಿ ನಮ್ಮ ಇನ್ನೊಬ್ರಿಗೆ ಹರ್ಟ್ ಆಗಲಾರ್ದಂಗೆ, ಇನ್ನೊಬ್ರಿಗೆ ತೊಂದರೆ ಆಗಲಾರ್ದಂಗೆ ಗೋಲ್ಸ್ ಸೆಟ್ ಮಾಡೋಕ್ಕೆ ನಮಗೆ ಐಡಿಯಾ ಹೇಳ್ಕೊಟ್ಟಿದ್ರಿಂದ ನಾವು ಅದೇ ಥರನೇ ಸ್ಮಾಲ್ ಗೋಲ್ನ ರೀಚ್ ಆಗೋಕ್ಕೆ ಶುರು ಆಯಿತು. ಸೊ ಸಮಥಿಂಗ್ ಇದರಲ್ಲಿ ಏನೋ ಇದೆ, ನಮಗೆ ಬೇರೆ ಏನೋ ಒಂದು ಪವರ್ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಅದಕ್ಕೆ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಂದು ದೊಡ್ಡ ಲೆವೆಲಲ್ಲಿ ಬರ್ಬೋದು ಅಂತ ಅಂದ್ಕೊಂಡು ಆ ಟೈಮಲ್ಲಿ ಇದು ಮಾಡಿದೆ, ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ
ಸ್ವಲ್ಪ ಇದ್ರಿಗಿಂತ ಒಂದು ನೆಕ್ಸ್ಟ್ ಲೆವೆಲ್ಲು ಗೋಲ್ನ ಇಟ್ಕೊಳ್ಳೋಕೆ ಶುರು ಮಾಡಿದೆ. 1 ಮಂತು 6 ಮಂತು ಈ ಥರದಲ್ಲಿ. ಲಾಸ್ಟ್ಗೆ ನನಗೆ ಏನಾಯಿತು ಅಂದರೆ LICಲಿ ನಾನು ದೊಡ್ಡ ಲೆವೆಲಲ್ಲಿ ಬರಬೇಕು, ಕೇಳೋದೇ ಕೇಳ್ತೀನಿ, ಚಿಕ್ಕದು ಯಾಕೆ ಕೇಳಬೇಕು, ನಾನು ದೊಡ್ಡದನ್ನೇ ಕೇಳ್ತೀನಿ ಅಂತ ಹೇಳಿಬಿಟ್ಟು ದೊಡ್ಡ ಗೋಲ್ನ ಇಟ್ಕೊಂಡೆ. ಅನ್ಎಕ್ಸ್ಪೆಕ್ಟೆಡಲ್ಲಿ ನನಗೆ ಒಂದು ಟೈಮಲ್ಲಿ ಊಟಕ್ಕೆ ಕಷ್ಟ ಆಗಿರೋದು ಇವಾಗ ನಾನು 1 ಲ್ಯಾಕ್ ಪರ್ ಮಂತ್ ಅರ್ನ್ ಮಾಡೋಷ್ಟು ಕೆಪಾಸಿಟಿ ನನಗೆ ಬಂದಿದೆ. ಆಲ್ಮೋಸ್ಟ್ ಇದು MDRT ಅಂತ LICಲಿ MDRT ಅಂದರೆ ಅದು ಫಾರಿನ್ ಇದರಲ್ಲಿ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಆ ಲೆವೆಲ್ವರೆಗೂ ಬೆಳೆದೆ. ಆಫೀಸಲ್ಲಿ ಟಾಪರ್ ಲಿಸ್ಟಲ್ಲಿ ನಾನು ಇದ್ದೀನಿ. ಇದು ಬಂದು ಇದ್ರ ಜೊತೆಗೆ ಹಾಗೆ ಇನ್ನು ನೆಕ್ಸ್ಟ್ ಒಂದು ಟೈಮಿಗೆ ಒಂದೇ ಗೋಲ್ ಸೆಟ್ ಮಾಡ್ತಾ ಇದೆ. ಹಾಗಾಗಿ ನಾನು ಈ ಕೆಲಸ ಮಾಡ್ತಾನೆ ನಾನು 2 ಸೈಟ್ನ ರಿಜಿಸ್ಟರ್ ಮಾಡಿಕೊಂಡೆ. ಅದು ಒಂದು ಕ್ಲಾಶಲ್ಲಿತ್ತು, ಒಂದು ಪರ್ಚೇಸ್ ಮಾಡಿದೆ. ಸೊ ಸ್ಮಾಲ್ ಅದೇನು ದೊಡ್ಡದು ಅಂತಲ್ಲ, ಸಮ್ ಎಕ್ಸ್ಟೆಂಟಲ್ಲಿ ನಾನು ಅರ್ನ್ ಮಾಡಿದೆ. ಹಾಗೆ ನಾನು ನನಗೊಬ್ಬಳಿಗೆ ಯಾಕೆ ಇದಾಗಬೇಕು ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನನಗೆ ಯಾರ್ಯಾರು ಎಲ್ಲರಿಗೂ ಅಂತಲ್ಲ, ಏಕ್ದಮ್ ನೀವು ಜಾಯ್ನ್ ಆಗಿ ಇದಂಗೆ ಆದರೆ ಅದೊಂಥರ ನಮಗೆ ಇವರೇನಪ್ಪ ಇವರು KSYL ಎಲ್ಲ ಸೇರಿಸಿ ಅಂತ ಹೇಳ್ತಾರೆ. ಅದು ಏನೋ ಇವ್ರಿಗೆ ಏನೋ ಇರ್ಬೋದು ಅಂತ ಆ ಥರ ಅಂದ್ಕೊಳ್ತಾರೆ ಅನ್ನೋದು ಇದಕ್ಕೆ ನಾನು ನಾರ್ಮಲ್ಲಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ, ನನಗಿದು ಸಕ್ಸಸ್ ಆಗಿದೆ, ನೀವು ಬೇಕು ಅಂದರೆ ಕಳ್ಕೊಳ್ಳೋದೇನಿಲ್ಲ, ಟ್ರೈ ಮಾಡಿ ಅಂತ ಹೇಳ್ತಾಯಿದ್ದೆ. ಸೊ ಸುಮಾರು ಒಂದು 5-6 ಜನಕ್ಕೆ ಹೇಳಿದ್ದೀನಿ. ಅದರಲ್ಲಂತೂ ಒಬ್ಬರು ನನಗೆ ಮುಂಚೆ ಯಾಕೆ ಹೇಳಲಿಲ್ಲ ನೀನು, ನಾನು ಇದರಲ್ಲಿ ಸಕ್ಸಸ್ ಸಿಗ್ತಾ ಇದೆ, ಮುಂಚೆ ಹೇಳಿದರೆ ನಾನು ಇನ್ನೂ ಬೇಗ ನಾನು ಇದರಲ್ಲಿ ಮೇಲೆ ಬರ್ಬೋದಿತ್ತು ಅಂತ ಹೇಳಿದ್ರು. ಸಮ್ ಮೆಡಿಟೇಷನ್ ಈವನ್ ಕೂಡ ನಾನು 48 ಚಾಲೆಂಜು ಮೆಡಿಟೇಷನಲ್ಲಿ ಇದನ್ನು ತಗೊಂಡಿದ್ದೀನಿ, ಮಾಡ್ತಾಯಿರ್ತೀನಿ. ಗುರುಗಳು ಹೇಳಿರೋ ಥರ ಪ್ರತಿಯೊಂದು ಪಾಯಿಂಟ್ ಬಿಡ್ತೀರಾ. ಅದು ಏನು ನಾನು 40 ಮಿನಿಟ್ಸು ಆ ಥರ ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಕೆಲಸಗಳ ಒತ್ತಡದಿಂದ. ಬರೀ 20 ಮಿನಿಟ್ಸ್ ಮೆಡಿಟೇಷನ್ನಲ್ಲೇ ನಾನು ಇಷ್ಟು ಸಮ್ ಲೆವೆಲ್ಗೆ ಬಂದಿದ್ದೀನಿ ಅಂತಂದರೆ, ಇನ್ನೂ ಇದರಲ್ಲೇ ಅಚೀವ್ ಮಾಡಿದವರು ನಾನು ಇನ್ನೂ ಫಸ್ಟ್ ಲೆವೆಲಲ್ಲೇ ಇದ್ದೀನಿ. ಆದರೂ ಅಚೀವ್ ಮಾಡೋರು ತುಂಬ ಜನ ಇದ್ದಾರೆ. ಲೈಕ್ ಅಕ್ಷಯ ಮತ್ತು ಇವರೆಲ್ಲ ನಾವು ಒಟ್ಟಿಗೆ ಬಂದಿರೋದು. ಈವನ್ ಮುರುಗೇಶ್ ಸರ್ ಅನಿಸುತ್ತೆ ನಮ್ಮ ಜೊತೆಗಿದ್ದಿದ್ದವರು ಫಸ್ಟ್ ಡೇಯಲ್ಲಿ. ಸೊ ಇಷ್ಟು ದಿವಸದಲ್ಲಿ 14 ಡೇಸಿಂದ ನನಗೆ ಸಮಥಿಂಗು ಏನೋ ಒಂದು ಅಚೀವ್ಮೆಂಟ್ ಬರೋಕ್ಕೆ ಶುರು ಆಗಿದ್ದು. ಈಗ ನಾನು 395 ಡೇಸಿಂದ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಫ್ರೆಂಡ್ಸ್ಗೂ ಹೇಳ್ತೀನಿ, ನೀವು ಸೇರಿ ನಿಮ್ಮ ಅದರಲ್ಲಿ ಕಳ್ಕೊಳ್ಳೋದೇನಿಲ್ಲ. ಒಂದು ಹೆಲ್ತ್ ಇಂಪ್ರೂವ್ ಆಗುತ್ತೆ, ಇಲ್ಲ ಅಂದಿದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಮತ್ತು ಕಂಟಿನ್ಯೂ ಆಗಿ ನಾನು ಇದನ್ನು ಕಂಟಿನ್ಯೂಸ್ ಮುಂದೆ ಲೈಫ್ ಜರ್ನಿಗೆ ಹಾಗೇ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಲೆವೆಲ್ ಕಲಿಯೋಕ್ಕೆ ಆಸೆ ಇದೆ. ಆ ಟೈಮು ಸ್ವಲ್ಪ ಪ್ರಾಬ್ಲಮಿಂದ ನಾನು ಇಷ್ಟರಲ್ಲೇ ಇದ್ದೀನಿ. ಮತ್ತು ಇನ್ನೂ ದೊಡ್ಡ ಅಚೀವ್ಮೆಂಟ್ ಮಾಡೋದು ತುಂಬ ಗೋಲ್ಸ್ ಇದೆ. ಅದು ಒಂದು ಹಾಫ್ ವೇಯಲ್ಲಿದೆ, ಈಗಲೇ ಹೇಳೋದು ಬೇಡ. ಇಷ್ಟೇ ನಂದು ಸಿಂಪಲ್ ಆಗಿರೋಂಥ ಇದು. ಯಾವ ಸ್ಟೇಜಲ್ಲಿ ಇದ್ದರು, ಯಾವ ಸ್ಟೇಜ್ನ ತಲುಪಿದ್ದಾರೆ, ಅದಕ್ಕೆ ಕಾರಣ ಏನು, ಅವರು ಅದನ್ನು ಬಿಡದಿರ ಅಷ್ಟು ಆಸೆಯಿಂದ ಅದನ್ನು ಮಾಡ್ತಿದ್ದಾರೆ. ಅವರು ಇನ್ನೂ ಮೇಲೆ ಬಹಳಷ್ಟು ವಿಷಯಗಳನ್ನು ಗಳಿಸಲಿ, ಅಚೀವ್ ಮಾಡಲಿ ಅಂತ ನಾವು ಹಾರೈಸ್ತಿದ್ದೀವಿ.